ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆಯಲ್ಲಿ ಲಕ್ಷ್ಮೀನಾರಾಯಣ್ ಎಂಬ ದಂಪತಿ ಸುಮಾರು 40 ವರ್ಷಗಳಿಂದ ಅದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಗಂಡ ಹೆಂಡತಿ ಯಾರೊಬ್ಬರು ಹೊರಗೆ ಹೋಗುವ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕಿ ಮತ್ತೊಬ್ಬರು ಬಂದಾಗ ಬೀಗ ಇಲ್ಲದೆ ಪರದಾಡಬಾರದು ಎಂಬ ಉದ್ದೇಶದಿಂದ ಮನೆಯ ಕಿಟಕಿಯ ಬಳಿ ಬೀಗದ ಕೈಯನ್ನ ಇಟ್ಟು ಹೋಗುತ್ತಿದ್ರು. ಎಂದಿನಂತೆ ಭಾನುವಾರವೂ ಸಹ ಲಕ್ಷ್ಮೀನಾರಾಯಣ್ ಮುಂಜಾನೆ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ಪತ್ನಿ ತಾನು ಹೊರಗೆ ಹೋಗಬೇಕಾಗಿದ್ದಾಗ ಪತಿ ಮನೆಗೆ ಬಂದು ಪರದಾಡಬಾರದು ಎಂದು ಮನೆಗೆ ಬೀಗ ಹಾಕಿ ಕಿಟಕಿ ಬಳಿ ಬೀಗದ ಕೈ ಇಟ್ಟಿದ್ದಾರೆ. ಇದನ್ನೇ ಹೊಂಚು ಹಾಕಿ ಕುಳಿತಿದ್ದ ಯಾರೋ ಕಿಡಿಗೇಡಿಗಳು ಶಿಸ್ತಾಗಿ ಮನೆಯ ಡೋರ್ ಲಾಕ್ ತೆಗೆದು ಬೀರುವಿನಲ್ಲಿ ಚಿನ್ನಾಭರಣಕ್ಕಾಗಿ ತಡಕಾಡುವ ಭರದಲ್ಲಿ ಬಟ್ಟೆಯನ್ನೆಲ್ಲ ಚೆಲ್ಲಾಪಿಲ್ಲಿಯನ್ನಾಗಿಸಿದ್ದಾರೆ. ಕಣ್ಣಿಗೆ ಬಿದ್ದ ಸುಮಾರು 8 ರಿಂದ 10 ಗ್ರಾಂ ತೂಕದ ಚಿನ್ನದ ಓಲೆ ಹಾಗೂ ಪತ್ನಿ ಉಳಿತಾಯ ಮಾಡಿಕೊಂಡಿದ್ದ ಒಂದಷ್ಟು ನಗದನ್ನ ಕದ್ದೊಯ್ದಿದ್ದಾರೆ. ಪತ್ನಿ ಸುಮಾರು 8 ಗಂಟೆ ಸಮಯದಲ್ಲಿ ಮನೆಗೆ ಬಂದು ನೋಡಿದಾಗ ಕಿಟಕಿಯಲ್ಲಿ ಇರಬೇಕಾದ ಬೀಗದ ಕೈ ಬಾಗಿಲಿನಲ್ಲಿ ಇತ್ತಂತೆ. ಆದರೆ ಲಾಕ್ ಮಾಡಿರಲಿಲ್ವಂತೆ. ಇದನ್ನ ಕಂಡು ಗಾಬರಿಯಾಗಿ ಪತಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ನಾನು ಕಿಟಕಿ ಓಪನ್ ಮಾಡಿ ಯಾವಾಗ ಕಾಣಿಸಿದ್ದಲ್ಲ ಕೀನ ಕಿಟಕಿ ಓಪನ್ ಮಾಡಿ ನೋಡಿದೆ ಇಲ್ಲಿ ನೋಡ್ಕೊಂಡೆ. ಆಮೇಲೆ ಲೈಟ್ ಹಾಕೊಂಡು ನೋಡ್ಕೊಂಡು ಟಾರ್ಚ್ ಹಾಕೊಂಡು ಒಳಗೆ ನೋಡ್ತೀನಿ. ಡೋರ್ ತಳ್ಳಿದ್ದೀನಿ ಅಷ್ಟೇ. ಎಲ್ಲ ಕಿತ್ತಾಕಿ ತಗೊಂಡು ಒಳಗಡೆ ನೋಡಿದೆ. ಈಗ ಅಲ್ಲಿ ಸಿಕ್ಕಿದೆ. ಚಿಕನ್ ತಗೊಂಡು ಡೋರ್ ಲಾಕ್ ಮಾಡಿಲ್ಲ ಅಷ್ಟೇ. ನಮಸ್ತೆ. ಬ್ರೇಕ್ ಆಗಿದೆ ಇಲ್ಲ $2.5 ಲಕ್ಷ ಊಟ ಮಾಡ್ಕೊಂಡು ಟೇಸ್ಟ್ ಬೇರೆ ಮಾಡ್ತಾ ಅಂತ ಸಿಕ್ಕಿಂದೆ ಸಿಕ್ಕಿಲ್ಲ ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ಎಷ್ಟು ವರ್ಷದಿಂದ ಈ ಮನೇಲಿ ಇದ್ರಲ್ಲ? ನಾವು 40 ವರ್ಷದಿಂದ ಇಲ್ಲೇ ಇದ್ದೀವಿ. ಕೇಳಿ ಏನಾಗಿದೆ? ಇಲ್ಲ, ಮನೆಯಿಂದ ಡೋರ್ ತೆಗೆದು ಯಾರೋ ಎಲ್ಲ ಬೀರು ಎಲ್ಲ ತೆಗೆದು ಓಪನ್ ಮಾಡಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾರೆ. ಹೇಗೆ ಮಾಡಿದಾರಲ್ಲ? ಬೀರು ತೆಗೆದಿದ್ದಾರೆ. ಇಲ್ಲಿ ಬೀಗನೂ ತೆಗೆದಿದ್ದಾರೆ. ಹೇಗೆ ತೆಗೆದ್ರು ಬೀಗ? ಬೀಗ ಇಟ್ಟಿದ್ದೆ ಅಲ್ಲಿ ಕೆಳಗಡೆ ಕಿಟಕಿಯಲ್ಲಿ. ನಾನು 6:30ಗೆ ಹೋಗಿದ್ದೆ ಡ್ಯೂಟಿಗೆ. ಮತ್ತು ನಮ್ಮ ಮಿಸ್ಸಸ್ ಬಂದು ನೋಡಿದಾಗ 8 ಗಂಟೆಯಲ್ಲಿ ಬೀಗ ಓಪನ್ ಮಾಡಿ ಇದು ಮಾಡಿದ್ದಾರೆ. ಬೀಗ ಎಲ್ಲಿಟ್ಟಿದ್ರಿ ನೀವು? ಕಿಟಕಿಯಲ್ಲಿ ಇಟ್ಟಿದೆ ಸರ್. ಏನೇನೆಲ್ಲ ಹೋಗಿದೆ ಅಣ್ಣ? ಅದೇ ಸರ್, ಒಂದು ಒಡವೆ ಹೋಗಿದೆ, ಒಂದು ಓಲೆ ಮಾತ್ರ ಹೋಗಿದೆ. ಎಷ್ಟು ಗ್ರಾಮ್? ಒಂದು 8 ರಿಂದ 10 ಗ್ರಾಮ್ ಇರ್ಬೋದು ಸರ್. ಜಾಸ್ತಿ ವರ್ಷ ಆಗಿತ್ತು ಅದು ಮಾಡಿಸಿ. ಕ್ಯಾಶ್ ಏನೋ ಅವ್ರೇನೋ ಎತ್ತಿಟ್ಕೊಂಡಿದ್ಲಂತೆ, ಅದು ಲೆಕ್ಕ ಹಾಕಿಲ್ಲ. ಅವಾಗ ಸೇವಿಂಗ್ಸ್ ಮಾಡಿರೋದು ಇಟ್ಕೊಂಡಿದ್ದಾರೆ, ಅದಿಲ್ಲ ಅಂತ ಹೇಳಿ. ಯಾವ ರೀತಿ ಕಷ್ಟಪಟ್ಟೆಲ್ಲ ಇದು ಮಾಡೋದು ಸರ್, ಏನು ಮಾಡೋಕ್ಕಾಗಲ್ಲ. ಯಾರ ಮೇಲೆ ಅನುಮಾನ ಏನಾದ್ರು? ಇಲ್ಲ ಸರ್.
ಇನ್ನು ಸ್ಥಳಕ್ಕೆ ಬಂದ ನಗರ ಠಾಣಾ ಪೊಲೀಸರು ಹಾಗೂ ಎಫ್ಎಸ್ಎಲ್ ತಂಡ ಸ್ಥಳ ಪರಿಶೀಲನೆ ನಡೆಸಿ ಕಳ್ಳರ ಜಾಡಿಗಾಗಿ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಈ ಘಟನೆ ಪ್ರತಿಯೊಬ್ಬ ಗೃಹಿಣಿಯರಿಗೆ ಒಂದು ಪಾಠವಾಗಬೇಕಾಗಿದೆ. ಮನೆಯ ಬೀಗವನ್ನ ಅಕ್ಕಪಕ್ಕದ ಪರಿಚಯಸ್ಥರ ಕೈಗೆ ಕೊಟ್ಟು ಹೋಗುವುದನ್ನ ಬಿಟ್ಟು ಅತಿ ಬುದ್ಧಿವಂತಿಕೆಯಿಂದ ಎಲ್ಲೆಂದರಲ್ಲಿ ಇಟ್ಟರೆ ಏನಾಗುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಅಲ್ಲದೆ ನಗರದಲ್ಲಿ ಹೆಚ್ಚಾಗುತ್ತಿರುವ ಕಳ್ಳತನ ಪ್ರಕರಣಗಳು ಒಂದೆಡೆಯಾದರೆ ಚಾಮರಾಜಪೇಟೆಯಲ್ಲೇ ಮೇಲಿಂದ ಮೇಲೆ ಮರುಕಳಿಸುತ್ತಿರುವುದು ಈ ಭಾಗದ ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.